ಅಶ್ಲೀಲ ವಿಡಿಯೋ ಬಗ್ಗೆ ಬಿಟ್ಬಿಟ್ರು ಇವರು. ಅವರ ಸಂತ್ರಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ರು, ಲೆಕ್ಕನೇ ಇಲ್ಲ ಅಲ್ಲಿ. ಆದ್ರೆ ವಿಡಿಯೋ ಹಂಚಿಕೆ ಮಾಡಿದ್ರೆ ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು. ನನಗೆ SIT ಅಧಿಕಾರಿಗಳಿಂದ ಫೋನ್ ಬಂತು, ನಮಗೆ ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ, ನೀವು ಬರ್ಬೇಕು ನೀವು ಅಂತ ಹೇಳಿ. ಸಾಕ್ಷಿ ವಿಚಾರಣೆಯಲ್ಲಿ ನಾನೇನು ನನ್ನದು ಇದ್ದುದೇನು ಅಂತಂದ್ರೆ, ನನ್ನ ಹತ್ರ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ, ಏನ್ ಕೊಟ್ಟ ನಮ್ಗೆ, ಅಲ್ಲಿ ಏನ್ ಮಾಡ್ದ ಅಂತೇಳಿ. ಇದು ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ DK ಶಿವಕುಮಾರ್ ಅನ್ನೋದಕ್ಕೋಸ್ಕರ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ, ಬೇರೆ ಏನೇನಿಲ್ಲ ನಂಗಲ್ಲಿ. ಸರ್ ಮುಂದೆ ಕೊಡ್ತೀನಿ, ಇನ್ನೂ ಇದ್ದಾವೆ ಸರ್. ಅಲ್ಲ ಇನ್ನೂ ಇದ್ದಾವೆ ಸರ್, ಖಂಡಿತ ಇದೆ ಸರ್. ಸುಮಾರು ಒಂದ್ ಸೆಕೆಂಡ್ ಇದೆ, ತಪ್ಪೇನಿದೆ ಸರಿ ಇದೆ ಅಂತ ಅನ್ನೋದು ಈ ಕೇಳಿ. ಇಲ್ಲಿ ನಾನು ಯಾಕೆ ನಿಮ್ಮ ಮುಂದೆ ಬಂದೆ ಅಂತ ಅಂದ್ರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ ಡಿಲೀಟ್ ಮಾಡಿ ಅಂದ್ರು. ಅದನ್ನ ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು SIT ಅವರು. ತನಿಖಾಧಿಕಾರಿಗಳು SP ಅವರೇ, ಅವ್ರು ಯಾರು ಸಣ್ಣಕ್ಕಿದಾರಲ್ಲ ಅವರು, ಒಂದ್ ನಿಮಿಷ. SP ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು. ನನಗೆ ಒಂದ್ ನಿಮಿಷ ಸ್ಪೆಷಲಿ ಅಪಾಯಿಂಟೆಡ್. ಎಸ್ ಸ್ಪೆಷಲ್ ಅಪಾಯಿಂಟೆಡ್. ಸ್ವಲ್ಪ ಸಾವಧಾನ, ನಾನು ಮೇಡಮ್ SIT ಅಂತ ಹಾಕೊಂಡಿದ್ದೀನಿ. ಒಂದು ನಿಮಿಷ. ಫೋನ್ ನಂಬರ್ ಸ್ವಲ್ಪ ಸಾವಧಾನ, ವೇಟ್ ದಯವಿಟ್ಟು ಸ್ವಲ್ಪ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನ್ ಕೊಟ್ಟಿದ್ವಿ ಅದನ್ನ ನೀವು ಮಾಡ್ಬೋದು, ಅದ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ. ಅಲ್ಲಲ್ಲ ಇಲ್ಲ ಸರ್, ನಾವೇನ್ ಕೊಟ್ಟಿದ್ವಿ ಅದನ್ನ ಕೊಡ್ಬೋದು ಅಷ್ಟೇ. ನಿಮಗೆ ಅಲ್ಲಿ ಮಿಕ್ಕಿದೆಲ್ಲ ಕೊಡಕ್ಕಾಗಲ್ಲ. ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತಪ್ಸಕ್ ಅಡಿಯಿಲ್ಲ ನಾವಲ್ಲಿ. ಆ ತನಿಖೆ ಮೇಲೆ ನಾವು ಇರೋದು ನಾವಲ್ಲಿ. ಆಯ್ತಾ ಸರ್, ಇಬ್ರು ಯಾರೋ ಇದಾರೆ ಸರ್ ಅವರಲ್ಲಿ. ಅವ್ರ ಹೆಸರು ನಾನು ಸೇವ್ ಮಾಡ್ಕೊಂಡಿಲ್ಲ ಮೇಡಮ್ ಅಂತ. SP ಅವರು, ಅವ್ರ ಹೆಸರು ಇದೆ ನಂಗೆ, ಹೆಸರು ಮಾಡ್ಕೊಳ್ಳಿ ನಂಗೆ. ಅಂದ್ರೆ ಇಬ್ರೇ ಸರ್, ಈ ಕೇಸ್ ಇಬ್ಬರನ್ನೇ ಹಾಕಿರೋದಲ್ಲಿ. ಒಂದ್ ನಿಮಿಷ, ಅದಾದ ನಂತರ ಒಂದ್ ನಿಮಿಷ ರೀ. ಸ್ವಲ್ಪ ಟೈಮ್ ಕೊಡಿ ಸರ್. ಹೆಸರು ಬರ್ಕೋಬರ್ಕಾಗಲ್ಲ ಸರ್ ನಾವಲ್ಲಿ. ನಮ್ಗೆ ಕರೆದಿದ್ರಲ್ಲ ಅದು ಹೇಳ್ಬೋದಲ್ಲಿ. ನಮ್ಗೆ ಏನೋ ಒಂದು ವೇ ಹೋಗ್ತಾರೆ, ಡೈವರ್ಟ್ ಮಾಡಿ. ಇನ್ಚಾರ್ಜ್ ಆಫ್ ಇನ್ವೆಸ್ಟಿಗೇಷನ್ ಇದಕ್ಕೆ SIT ಯಾರು ಇಬ್ರು ಹಾಕಿದ್ರೆ ಅದರಲ್ಲಿ ಇಬ್ರು ಮಹಿಳಾ ಅಧಿಕಾರಿಗಳಲ್ಲಿ ಒಬ್ರು ನನ್ನ ತನಿಖೆ ಮಾಡಿದಂಥದ್ದು. ಸೆಕೆಂಡ್ ಥಿಂಗ್, ಎಲ್ಲ ಶಿವರಾಮೇಗೌಡರು. ಸರ್ಕಾರವನ್ನ ಇಕ್ಕಟ್ಟಿ ಸಿಗಾಕ್ಸ್ಬೇಡ ನೀನು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನ ಹೇಳ್ಬೇಡ ಯಾವುದೇ ಕಾರಣಕ್ಕೂ. ನಾವೆಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ. ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರ್ಬೇಕನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನಲ್ಲಿ. ಒಂದು ನನ್ನ ರಿಕ್ವೆಸ್ಟ್ ನಿಮಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಒಂದು ನನ್ನ ರಿಕ್ವೆಸ್ಟ್ ನಿಮಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಇನ್ನೊಂದು ಸರ್ ರೀಪ್ಲೇ ಮಾಡಿ. ಒಂದು ನನ್ನ ರಿಕ್ವೆಸ್ಟ್ ನಿಮಗೆ ಒಂದ್ ಹೇಳ್ತೀನಿ ಕೇಳು. ಸರ್ಕಾರ ಸಿದ್ದರಾಮಯ್ಯ DKನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರದ ಕಟ್ಟಿದ್ರು. ಆಮೇಲೆ ಇನ್ನೊಂದು ನೋಡಿ, ಡ್ರೈವರ್ ಎಲ್ಲಿದ್ದಾನೆ ಅಂತೇಳಿ ಅವನಿಗೆ ಪೆನ್ ಡ್ರೈವ್ ಇರೋದು ಮೈನ್ ಆರೋಪಿ ಅವನೇ ಅಲ್ವಾ. ಅಲ್ಲಿ ಡ್ರೈವರ್ ಯಾರು ವಶದಲ್ಲವನೇ ಅಂತ ಕೇಳಿಸ್ಕೊಳ್ಳಿ. ಅವನು ಎಲ್ಲಿ, ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಿ ಎಲ್ಲ ಅವನು ಹೊರಗಡೆ ಕಳಿಸ. ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಅಣ್ಣ ಬಿಗಿಯಾಗಿ ಕೇರ್ ಮಾಡಬೇಕು ಅಂತ ಮಾಡಿ. ಆಯ್ತಣ್ಣ.
ರೊಕ್ಕ ಕೊಡಿ ತಾನು ತಲುಪಕ್ಕೆ. ಸರಿ 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 ಅಣ್ಣ ಸರಿ ಅಣ್ಣ. ನಾನು ಯಾಕೆ ಮಾತು ಹೇಳ್ತೀನಿ ಅಂತ ಅಂದ್ರೆ ಎಲ್ಲಾ ಶಿವರಾಮೇಗೌಡ ಮಾತನಾಡ್ತಾ ಇರೋದು ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ ಮಧ್ಯವರ್ತಿ ಎಲ್ಲಾ ಶಿವರಾಮೇಗೌಡ್ರಯ್ಯ ಸರ್. ಮೋರ್ ದೆನ್ 10 ಟೈಮ್ಸ್ ಭೇಟಿ ಆಗಿದ್ದಾರೆ. ಅದು ಸ್ಟಾರ್ ಹೋಟ್ಲ್ಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು. ನೋಡಿ, ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದನ್ನಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆ, ಅಂದ್ರೆ ಅವ್ರ ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು ಪೋಲಿಂಗ್ ಏಜೆಂಟು ಈಗಾಗಲೇ ಎಫ್ಐಆರ್ ಮಾಡಿಸಿದ್ದಾರೆ ಅವ್ರ ಮೇಲೆ, ಡ್ರೈವರ್ ಮೇಲೆ. ಅಲ್ಲಿ ಇವತ್ತವರೆಗೂ ಕೂಡ ಆ ಎಫ್ಐಆರ್ ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅಲ್ಲಿ ಡ್ರೈವರ್ ಎಲ್ಲೋ ಅಂತ ಹುಡುಕಲಿಲ್ಲ. ಅಲ್ಲಿ ನಾನು ಈಗಾಗಲೇ ಕೆಲವರು ಮಾಹಿತಿ ಪೆನ್ ಡ್ರೈವ್ ಹಂಚಿದಂತ ವ್ಯಕ್ತಿಗಳ ಪ್ರೂಫ್ ಕೊಟ್ಟಿದ್ದೀನಿ, ನಾನು ಹೆಸರು ಕೊಟ್ಟಿದ್ದೀನಿ, ಫೋನ್ ನಂಬರ್ ಕೊಟ್ಟಿದ್ದೀನಿ, ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ನಾನು. ಅಲ್ಲಿ ಅದು ಹುಡುಕ್ಲೇ ಇಲ್ಲ ಇವರಲ್ಲಿ. ಆದ್ರೆ ಡ್ರೈವರ್ನ ಎಲ್ಲಿ ಮಡಿಗೆವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನ್ ಮಾಡ್ತಾವ್ರೆ ಅಂತಂದ್ರಲ್ಲಿ ಅವರೆಲ್ಲಾರನ್ನು ಬಿಟ್ರು. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದಾರೆ. ನಾವಲ್ಲಿ ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ, ಅಲ್ಲಿ ಕೊಲೆ ಮಾಡಿ ಬರ್ತಾನೆ, ನಾವು ರಕ್ಷಣೆ ಮಾಡ್ಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ದಲ್ಲಿ. ಅದು ಕಾನೂನು ಚೌಕಟ್ಟಲ್ಲಿ ಅಂದ್ರೆ ರಕ್ಷಣೆ ಮಾಡ್ಬೇಕಂತಂದ್ರೆ ನಮ್ಮ ಹೋರಾಟ ಅದು ಇರ್ತದೆ ಅಲ್ಲಿ. ಆದ್ರೆ ಎಲ್ಲಾ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಇವತ್ತು ಒಂದ್ ಸೆಕೆಂಡ್ ಸ್ವಲ್ಪ ಸರ್, ಒಂದ್ ನಿಮಿಷ ಒಂದ್ ಸೆಕೆಂಡ್ ಸರ್, ಹೇಳ್ತೀನಿ ನಾನು ನಿಮಗೆ. ಅದು ಕೊಡ್ತೀನಿ ಆದ್ರೆ ಹೇಳ್ತೀನಿ ಈಗ ಅಲ್ಲಿ. ಹೌದಲ್ವಾ? ಒಂದ್ ಸೆಕೆಂಡ್ ಸಕ್ಕ ಕ್ಲಿಯಾರಿಟಿ ಮಾಡ್ತೀನಿ. ಅಲ್ಲಿ ನಿನ್ನೆವರೆಗೆ ಸಂಧಾನ ಆಯ್ತು ನನ್ನ ಜೊತೆ. ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲಾ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ಇದೇ ಶಿವರಾಮೇಗೌಡರು, DK ಶಿವಕುಮಾರ್ ಅವರು. ಕೇಸ್ ಡೆವಲಪ್ಮೆಂಟ್ಸ್ ಎಲ್ಲ ಈಗ ನಡೀತಿದ್ದಲ್ಲ, ಅರೆಸ್ಟ್ ಆದ್ಮೇಲೆ ಆಗ್ತಾ ಇರೋದು ಸಂಧಾನ ಎಲ್ಲ ಹೇಳ್ತಾ ಇದ್ದೀರಲ್ಲ ಸರ್. ಡೆವಲಪ್ಮೆಂಟ್ಸ್ ಡೇಟ್ ಯಾವಾಗಿಂದ ಅಂತ ಇದು ಇಲ್ಲ, ಇನ್ನ ರೇವಣ್ಣ ಅರೆಸ್ಟ್ ಆಗಿತ್ತಿಲ್ಲ. ಆಗ ರೇವಣ್ಣ ಅರೆಸ್ಟ್ ಆಗಿತ್ತಿಲ್ಲ. ರೇವಣ್ಣ ಒಂದು ದಿವಸ ಮುಂಚಿತವಾಗಿ ಸ್ಟಾರ್ಟ್ ಆಯ್ತದು. ರೇವಣ್ಣ ಅರೆಸ್ಟ್ ಆಗಿತ್ತಲ್ಲ, ಅದ್ರ ನಂತರ ಅರೆಸ್ಟ್ ಆಗಿದ್ದಲ್ಲಿ ಅರೆಸ್ಟ್ ಆದ್ಮೇಲೆ ಹೇಳ್ತಾ ಮಾತನಾಡ್ತಾರೆ. ಇದಾದ್ಮೇಲೆ ಸರ್ 4 ದಿವಸ ಯಾವ ಡೇಟ್ ನೋಡೋದು? ಡೇಟ್ ಮೊನ್ನೆ 3 ದಿವಸದ ಹಿಂದೆ ರಾತ್ರಿ 12:48 ನನಗೆ ಫೋನ್ ಬರ್ತದೆ. ಅಲ್ಲಿ ರಾತ್ರಿ 12:40 ಡೇಟ್ ಯಾವತ್ತು? ಅವತ್ತಿನ್ನ ರೇವಣ್ಣ ಇನ್ನು ಅರೆಸ್ಟ್ ಆಗಿತ್ತಿಲ್ಲ, ಇನ್ನು ಆ ಪ್ರೊಸೀಡಿಂಗ್ಸ್ ಇನ್ನು ಆಗಿತ್ತಿಲ್ಲ. ಇನ್ನ ಎಫ್ಐಆರ್ ಆಗಿತ್ತು ಸರ್. ನಾನು ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲಿ ರಾಜಕೀಯ ತಿರುವು ಕಾಣಿಸೋದಲ್ಲಿ ಅವ್ರ ಗುರಿ ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ ಇಲ್ಲ ಅವ್ರಿಗೆ. ಅವ್ರ ಗುರಿ ಈ ಪ್ರಕರಣದನ್ನ ಅಂದ್ರೆ ರೇವಣ್ಣ ಅವ್ರ ಕುಟುಂಬನ ಅಂದ್ರೆ JDS ಪಕ್ಷವನ್ನ ಬಿಜೆಪಿ ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆ ಅಲ್ಲಿ. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರು ಕೂಡ ಅವರು ರಕ್ಷಣೆ ಕೊಡ್ತಾರೆ ಅಂತ ಹೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡ್ಬೇಕಲ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದಾರೆ ಅಲ್ಲಿ, ನಾನು ರೇಪ್ ಮಾಡ್ಬಿಟ್ಟಾರೆ ಅಂತ ಹೇಳಿ. ಇನ್ನೂ ಹಲವಾರು ಭಾಷೆಗಳು ಉಪಯೋಗಿಸಿದಾರೆ ಅಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿ ಇದ್ರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡಕ್ಕಾಗಲಿಲ್ಲ. ಬಹಳ ನೋವಾಗಿದೆ ನಮ್ಗೆ ಅಲ್ಲಿ. ಇವತ್ತು ನೀನು ಎಲ್ಲಾನು ಕಳ್ಕೊಂಡಿದ್ಯಾ, ನಿಂಗಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನ್ ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ಅಲ್ಲಿ ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ. ಸಾಕಷ್ಟು ಪ್ರಭಾವಿಗಳ ಗಂಭೀರ ಆರೋಪ ಸಂಬಂಧಪಟ್ಟಂತೆಲ್ಲ ಕೂಡ ದಾಖಲೆ ಇದೆ. ಅವರೇನು ಮಹಾರಾಷ್ಟ್ರ ಮೊಕದ್ದಮೆ ಖಂಡಿತ ಹಾಕ್ಬೋದು, ನಾನು ವೆಲ್ಕಮ್ ಮಾಡ್ತೀನಿ. ನಾನು ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಗೌಡ್ರೆ ಅಣ್ಣ ನಮಸ್ಕಾರ. ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು?
ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿಯಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡೇ ಆಯ್ತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನೂ ಅವ್ರ ವಿರುದ್ಧವಾಗಿದ್ದಲ್ಲಿ. ಆ ಸೇಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರೆ ಅಲೆಗಲ್ಲಿ. ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ